ಚಾನಲ್ ಧನ್ವಿ ಕನ್ನಡ ಲಾಗ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಸಹ ತುಂಬಾ ಚೆನ್ನಾಗಿದ್ದೀನಿ. ಇವತ್ತಿನ ಲಾಗ್ ಅಲ್ಲಿ ನಾನು 2 ಬ್ಲೌಸ್ ಪೀಸ್ ನ ಯೂಸ್ ಮಾಡ್ಕೊಂಡು ಲಕ್ಷ್ಮಿಗೆ ಸೀರೆ ಈ ತರ ಯಾವ ರೀತಿಯಾಗಿ ಉಡ್ಸೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಬನ್ನಿ ನೋಡೋಣ. ಈಗ ನಾನು ಮೊದಲನೇದಾಗಿ 2 ಬ್ಲೌಸ್ ಪೀಸ್ ನ ತಗೊಂಡಿದ್ದೀನಿ. ಒಂದು ರೆಡ್ ಕಲರ್, ಒಂದು ಗ್ರೀನ್ ಕಲರ್ ತಗೊಂಡಿದ್ದೀನಿ. ಗ್ರೀನ್ ಕಲರ್ ಮತ್ತೆ ರೆಡ್ ಕಲರ್ ತಗೊಂಡಿದ್ದೀನಲ್ಲ, ರೆಡ್ ಕಲರ್ ನ ನಾನು ಈ ರೀತಿಯಾಗಿ ಚಿಕ್ಕದಾಗಿ ಪ್ಲೇಟ್ಸ್ ನ ಮಾಡ್ಕೊಂಡು 3 ಕ್ಲಿಪ್ ನ ನಾವು 2 ಕಾರ್ನರ್ಗೆ ಒಂದು ಮಿಡ್ಗೆ ಹಾಕೊಂತಾ ಇದ್ದೀನಿ. ಸಮ ನೋಡ್ಕೊಂಡು ಹಾಕೊಬೇಕು. ಆ ನಂತರ ನಾನು ಇದೇ ರೀತಿಯಾಗಿ ಗ್ರೀನ್ ಕಲರ್ ಬ್ಲೌಸ್ ಪೀಸ್ಗೂ ಸಹ ಮಾಡ್ಕೊಂತೀನಿ. ಗ್ರೀನ್ ಕಲರ್ ಈ ಬ್ಲೌಸ್ ಪೀಸ್ ನಾನು ಏನ್ ಮಾಡ್ತಾ ಇದ್ದೀನಿ, ಸ್ವಲ್ಪ ಉದ್ದವಾಗಿ ತಗೊಂಡಿದ್ದೀನಿ. ಅದು ಸ್ವಲ್ಪ ಫೋಲ್ಡ್ ಮಾಡಿ ತಗೊಂಡಿದ್ದೆ. ಇದನ್ನ ನಾನು ಏನ್ ಮಾಡ್ತಾ ಇದ್ದೀನಿ ಅಂದ್ರೆ, ನಾನೇನು ಫೋಲ್ಡ್ ಮಾಡಿಲ್ಲ. ಉದ್ದವಾಗಿ ಎಷ್ಟು ಉದ್ದ ಇದೆಯೋ ಅಷ್ಟಕ್ಕೂ ಸಹ ನರ್ಗೆನ ಹಾಕೋತಾ ಇದ್ದೀನಿ. ಪ್ಲೇಟ್ಸ್ ನ ನೋಡ್ಕೊಳ್ಳಿ. ಈಸಿಯಾಗಿ ಸಿಂಪಲ್ ಆಗಿ ಚಿಕ್ಕದಾಗಿದ್ರೆ ಚೆನ್ನಾಗಿರುತ್ತೆ. ಚಿಕ್ಕದಾಗಿರೋ ಹಾಗೆ ಹಾಕೊಳ್ಳಿ. ಇದಕ್ಕೂ ಸಹ 3 ಕ್ಲಿಪ್ ನ ಯೂಸ್ ಮಾಡ್ತಾ ಇದ್ದೀನಿ. ಏನಕಂದ್ರೆ ಪಿನ್ ಎಲ್ಲ ಯೂಸ್ ಮಾಡಿದ್ರೆ ಜಾಸ್ತಿ ಬ್ಲೌಸ್ ಪೀಸ್ ಡ್ಯಾಮೇಜ್ ಆಗುತ್ತೆ ಅನ್ನೋ ಕಾರಣಕ್ಕೆ ಕ್ಲಿಪ್ ನ ಯೂಸ್ ಮಾಡೋದು. ಅದಾದ್ಮೇಲೆ ನಾನು ಒಂದು ತಟ್ಟೆ ಒಳಗಡೆ ಅಕ್ಕಿನ ಹಾಕೊಂಡು ಒಂದು ಚೊಂಬಲ್ಲಿ ನಾನು ನೀರ್ ಇಟ್ಕೊಂಡಿದ್ದೀನಿ. ಫ್ರೆಂಡ್ಸ್, ನೀವು ಯಾವುದೇ ಕಾರಣಕ್ಕೂ ಇಲ್ಲಿ ಸ್ಟೀಲ್ದ್ ಯೂಸ್ ಮಾಡಕ್ ಹೋಗ್ಬೇಡಿ ಕೂರ್ಸ್ಬೇಕಾದ್ರೆ ಲಕ್ಷ್ಮಿನ. ನಾನು ನಿಮ್ಗೆ ಒಂದು ಡೆಮೋ ತೋರ್ಸೋದಕ್ಕಷ್ಟೇನೆ ನಾನು ಇಲ್ಲಿ ಯೂಸ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಇಲ್ಲಿ ನಾನು ಎಷ್ಟು ಟೈಟ್ ಬೇಕೋ ಅಷ್ಟು ಟೈಟ್ ಗೆ ಇಟ್ಕೊಂಡು ಪಿನ್ ನ ಹಾಕೋತಾ ಇದ್ದೀನಿ. ಅಂದ್ರೆ ಆ ಚೊಂಬಿಂದು ಬಾಯಿ ಇದೆಯಲ್ಲ, ಅದಕ್ಕೆ ಎಷ್ಟು ಟೈಟ್ನೆಸ್ ಬೇಕೋ ಅಷ್ಟಕ್ಕೆ ಟೈಟ್ ಕ್ಲಿಪ್ ನ ಹಿಂದೆ ಹಾಕೊಂಡು ಮುಂದೆಗಡೆ ನಾನು ಪಿನ್ ನ ಹಾಕೋತಾ ಇದ್ದೀನಿ. ಆನಂತರ ನಾನು ಇನ್ನೊಂದು ಚೊಂಬನ ಅದ್ರ ಮೇಲೆ ಇಡ್ತಾ ಇದ್ದೀನಿ. ಮತ್ತೆ ಇನ್ನೊಂದು ಹೇಳೋದಕ್ಕೆ ಇಷ್ಟಪಡ್ತೀನಿ, ಇಲ್ಲಿ ನೀವು ಡಬಲ್ ಟೇಪ್ ನ ಹಾಕೋಬಹುದು. ಡಬಲ್ ಟೇಪ್ ಹಾಕಿದ್ರೆ ಅದು ಟೈಟ್ ಆಗಿ ಕುತ್ಕೊಳ್ಳುತ್ತೆ. ನಾನು ಡಬಲ್ ಟೇಪ್ ಹಾಕ್ಲಿಲ್ಲ, ಯಾಕಂದ್ರೆ ಡೆಮೋ ತೋರ್ಸೋದಕ್ಕಲ್ವಾ ಅಂತ ಅನ್ಕೊಂಡು ಸುಮ್ನಾದೆ. ನೀವು ಬೇಕಾದ್ರೆ ಹಾಕೊಳ್ಳಿ ಡಬಲ್ ಟೇಪ್ ಹಾಕೊಂಡು. ನನಗೆ ಏನ್ ನೀಡ್ ಇಲ್ಲ ಅನಿಸ್ತು, ಅದು ಗ್ರಿಪ್ ಆಗಿ ಕುತ್ಕೊಂಡಿತ್ತು, ಅದಕ್ಕೋಸ್ಕರ ನಾನೇನು ಹಾಕಕ್ ಹೋಗ್ಲಿಲ್ಲ. ಈಗ ನೆಕ್ಸ್ಟ್ ಅದೇ ತರ ಬ್ಲೌಸ್ ಪೀಸ್ ರೆಡ್ ಕಲರ್ ತಗೊಂಡು ಅದನ್ನು ಸಹ ಸೇಮ್ ಇದೇ ರೀತಿಯಾಗಿ ನಾನು ಮೇಲ್ಗಡೆ ಪಿನ್ ಮಾಡ್ಕೊಂತಾ ಇದ್ದೀನಿ. ಅದಾದ ನಂತರ ನಾನು ಇಲ್ಲಿ ಏನ್ ಕ್ಲಿಪ್ ನ ಹಾಕಿದ್ನೋ ಅದನ್ನ ಬಿಚ್ಚಿಬಿಡ್ತೀನಿ. ಮತ್ತೆ ಈ ಏನ್ ನರ್ಗೆಗಳಿದ್ವೋ ಆ ನರ್ಗೆನೆಲ್ಲ ನೀಟಾಗಿ ಆಲ್ಟರ್ ಮಾಡ್ಕೊಂತೀನಿ, ನೀಟಾಗಿ ಜೋಡಿಸ್ಕೊತೀನಿ. ಈ ರೀತಿಯಾಗಿ ಕ್ಲೀನ್ ಆಗಿ ಜೋಡಿಸ್ಕೋಬೇಕು. ಅದೇ ರೀತಿಯಾಗಿ ಮೇಲ್ಗಡೆ ಏನು ನಾನು ಒಂದು ಬ್ಲೌಸ್ ಪೀಸ್ ಹಾಕಿದ್ನೋ ರೆಡ್ ಕಲರ್ಗೂ ಸಹ ನಾನು ಅದೇ ರೀತಿಯಾಗಿ ಮಾಡ್ಕೊಳ್ಬೇಕು. ಎಲ್ಲ ಆದ ನಂತರ ಈಗ ಕ್ಲಿಪ್ ಮೇಲ್ಗಡೆದಕ್ಕೆ ನಾನು ಬಿಚ್ಕೊಂಡಿಲ್ಲ, ಕೆಳಗಡೆ ಮಾತ್ರ ಬಿಚ್ಕೊಂಡಿದ್ದೀನಿ. ಈಗ ನರ್ಗೆಗಳೆಲ್ಲ ನೀಟಾಗಿ ಕೂರಿಸ್ಕೊಂಡು ಮಧ್ಯಕ್ಕೆ ನಾನು ಒಂದು ದಾರನ ಕಟ್ಕೋತಾ ಇದ್ದೀನಿ, ನೀಟಾಗಿ ಕುತ್ಕೊಳ್ಳಿ ಅಂತ. ನೋಡಿ, ಈ ರೀತಿಯಾಗಿ ಕಟ್ಕೋಬೇಕು. ಇದಾದ ನಂತರ ನಾನು ಕ್ಲಿಪ್ ನ ಬಿಚ್ಕೋತಾ ಇದ್ದೀನಿ. ಕೆಳಗಡೆ ಕ್ಲಿಪ್ ನ ಬಿಚ್ಚಿದ್ದೀನಿ, ಆದ್ರೆ ಮೇಲ್ಗಡೆದನ್ನ ಈಗ ಬಿಚ್ಚುತ್ತಾ ಇದ್ದೀನಿ. ಈಗ ನಾವು ನೀಟಾಗಿ ನರ್ಗೆನ ಹೆಂಗಿದೆ ಯಾವ ತರ ಸೆಟ್ ಮಾಡ್ಬೇಕು ಆ ತರ ಸೆಟ್ ಮಾಡ್ಕೋಬೇಕು. ಅಂದ್ರೆ ನಿಮ್ಗೆ ಕನ್ವೀನಿಯೆಂಟ್ ಅಗಲ ಬೇಕಾ ಅಥವಾ ಚಿಕ್ಕದಾಗಿ ಬೇಕಾ, ಯಾವ ರೀತಿ ನೋಡ್ಕೊಂಡು ಮಾಡ್ಕೊಳ್ಳಿ. ಈಗ ಇದಕ್ಕೆ ನಾನು ಲಕ್ಷ್ಮಿಗೆ ಏನೇನ್ ಬೇಕೋ ಅದನ್ನ ಹಾಕ್ತಾ ಇದ್ದೀನಿ. ನಾನು ಒಂದು ಚೊಂಬಿನಲ್ಲಿ ನೀರ್ ತಗೊಂಡಿದ್ದೀನಿ, ಇನ್ನೊಂದ್ರಲ್ಲಿ ಅಕ್ಕಿ ತಗೊಂಡಿದ್ದೆ. ಈಗ ಏನ್ ಮಾಡ್ತಾ ಇದ್ದೀನಿ, ಬೇಕಾಗದಂತ ಎಲ್ಲ ಒಡವೆಗಳನ್ನ ಹಾಕ್ತಾ ಇದ್ದೀನಿ. ಇದನ್ನ ನಾವು ಸಿಂಪಲ್ ಆಗಿ ಮಾಡ್ಕೋಬಹುದು, 2 ಬ್ಲೌಸ್ ಪೀಸ್ ನ ಯೂಸ್ ಮಾಡ್ಕೊಂಡು. ಯಾರ್ದು ಹೆಲ್ಪ್ ಇಲ್ದರೆ ನಾವು ಆರಾಮಾಗಿ ಮಾಡ್ಕೋಬಹುದು, ಯಾವುದೇ ಪ್ರಾಬ್ಲಮ್ ಇಲ್ದರೆ. ಈಗ ಸೀರೆ ಹೆಂಗೆ ಅಂದ್ರೆ ಒಬ್ರು ಹಿಡ್ಕೋಬೇಕಾಗತ್ತೆ,
ಒಬ್ರು ಹೆಲ್ಪ್ ಮಾಡ್ತಾ ಇದ್ರೆ ಮಾಡೋದಕ್ಕೆ ಈಸಿ ಅನ್ಸುತ್ತೆ. ಇದು ಯಾರ್ದು ಹೆಲ್ಪ್ ಇಲ್ದರೆ ನೀಟಾಗಿ ನಾವೇ ಮಾಡ್ಕೋಬಹುದು, ಒಬ್ರೇ ಮಾಡ್ಕೋಬಹುದು. ತುಂಬಾನೇ ಚೆನ್ನಾಗಿ ಕಾಣಿಸ್ತಿತ್ತು. ಈಗ ಲಾಸ್ಟ್ ಅಲ್ಲಿ ನಾನು ಡಬ್ನ ಹಾಕತಾ ಇದ್ದೀನಿ. ಇದಕ್ಕೆ ಆದಷ್ಟು ಪಿನ್ ನ ಯೂಸ್ ಮಾಡಿ. ಈಗ ಲಾಸ್ಟ್ ಅಲ್ಲಿ ನಾನು ಏನ್ ಮಾಡ್ತಾ ಇದ್ದೀನಿ ಅಂದ್ರೆ ಮುಕೋಡನ ಹಾಕ್ತಾ ಇದ್ದೀನಿ, ಟೈಟ್ ಆಗಿ ಕುತ್ಕೊಳ್ಳೋದಿ ಅಂತ. ಸೊ ಫ್ರೆಂಡ್ಸ್, ಈ ರೀತಿಯಾಗಿ ನಾನು ಮಾಡಿದ್ದೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ತಿಳಿಸ್ತಾ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ.